ಕಾಂಗ್ರೆಸ್ನಲ್ಲಿ ಸಚಿವ ಸಂಪುಟ ಪುನರ್ರಚನೆ ಸರ್ಕಸ್ ನಡೀತಾ ಇದೆ. ನಾನು ಆಕಾಂಕ್ಷಿ ಅಂತ ಶಾಸಕ ಬಸವರಾಜ ಶಿವಗಂಗಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೊಸ 15 ಶಾಸಕರಿಗೆ ಸಚಿವ ಸ್ಥಾನ ನೀಡಿದ್ರೆ ಒಳ್ಳೆಯದು, ಹಳೆ ಬೇರು ಹೊಸ ಚಿಗುರು ಎನ್ನುವಂತೆ ಅಭಿವೃದ್ಧಿ ಕೆಲಸ ಆಗುತ್ತೆ. ಹೊಸ ಶಾಸಕರಿಗೆ ಹೊಸ ಆಲೋಚನೆಗಳು ಇರುತ್ತವೆ. ದಾವಣಗೆರೆಗೆ ಇನ್ನೊಂದು ಸಚಿವ ಸ್ಥಾನ ನೀಡಿದ್ರೆ ಒಳ್ಳೆಯದಾಗತ್ತೆ. ಹಿರಿಯರಿಗೆ ಕೊಡುವುದಾದರೆ ಡಿಜಿ ಶಾಂತನಗೌಡ ಕೊಡ್ಲಿ. ಸಿಎಂ ಬದಲಾವಣೆ ಬಗ್ಗೆ ಡಿಸೆಂಬರ್ವರೆಗೆ ಮಾತನಾಡುವುದಿಲ್ಲ. ಡಿಕೆಶಿ ಆಪ್ತ ಶಾಸಕ ಬಸವರಾಜ ಶಿವಗಂಗಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮದೇನಿಲ್ಲ, ನಮ್ಮ ಹೊಸ್ದಾಗೇನು ಆಯ್ಕೆ ಆಗಿದ್ದಾರೆ ಅದೇನೋ ನಾನು ಟಿ ವಿಗೆ ಮಾಧ್ಯಮದಲ್ಲಿ ನೋಡಿದೆ. ಹೊಸಬ್ರಿಗೆ 15 ಜನಕ್ಕೆ ಅವಕಾಶ ಕೊಡ್ತೀವಿ ಅಂತ ಏನೋ ಬರ್ತಾ ಇದೆ ಅಂತೇಳಿ. ಅದನ್ನು ಮಾಡಿದ್ರೆ ಉತ್ತಮ ಆಗ್ತದೆ. ಯಾಕೆಂದರೆ ಅದಿದೆಯಲ್ಲ, ಹೊಸ ಬೇರು ಹಳೆ ಬೇರು ಹೊಸ ಚಿಗುರು ಅಂತ, ಅವೆರಡು ಕಂಬೈಂಡ್ ಆದರೆ ಗಿಡ ಚೆನ್ನಾಗಿ ಬೆಳೀತದೆ ಅಂತ. ಆ ರೀತಿಯಲ್ಲಿ ಇದು ಒಂದು ಒಳ್ಳೆಯ ಬೆಳವಣಿಗೆ ಆಗ್ತದೆ. ಯಾಕೆಂದರೆ ಹೊಸಬ್ರ ಹತ್ರ ಹೊಸ ಹೊಸ ಥಾಟ್ಸ್ ಇರ್ತದೆ, ಏನು ಅಭಿವೃದ್ಧಿ ಅದ್ರ ಬಗ್ಗೆ, ಅದೊಂದು ಅನುಕೂಲ ಆಗ್ತದೆ ಅಂತ ನನ್ನ ಅಭಿಪ್ರಾಯ. ಹೊಸಬ್ರಿಗೆ ಅವಕಾಶ ಮಾಡಬೇಕು. ಅದರಲ್ಲಿ ಹೊಸಬ್ರಿಗೆ ಅವಕಾಶ ಅಂದರೆ ತಾವು ಹೊಸಬ್ರೇ ಅಲ್ಲ ಸರ್? ಕೊಟ್ಟರೆ ಯಾರು ಬೇಡ ಅಂತಾರೆ, ಹಂಗಂತ ನನಗೆ ಕೇಳಲ್ಲಪ್ಪ. ನನ್ನ ಬೇರೆ ಅಜೆಂಡಾ ಇದೆ, ನನ್ನ ಅಜೆಂಡಾ ಹೇಳಿದ್ದೀನಿ. ನನ್ನ ಅಜೆಂಡಾ ಬೇರೆ ಇದೆ, ನಾನೇನು ಕೇಳಲ್ಲ, ಬೇರೆಯವ್ರಿಗೆ ಮಾಡಿಕೊಳ್ಳಿ. ಚಳಿಗಾಲ ನವೆಂಬರ್ ಕ್ರಾಂತಿ ಬಗ್ಗೆ ಆಗ್ತಾ ಇತ್ತು, ಹೇಳಿ ಭೇಟಿ ಮಾಡಿ ಬಂದಿದ್ದಾರೆ ಡೆಲ್ಲಿಗೆ. ಏನಾದರೂ ಸಿಹಿ ಸುದ್ದಿ ಸಿಗುತ್ತಾ? ಏನು ಮಾತಾಡಲ್ಲ. ನಾನು ಹೇಳಿದ್ದೀನಿ, ಡಿಸೆಂಬರ್ ಆದಮೇಲೆ ಜನವರಿ 1ನೇ ತಾರೀಕು ಹೊಸ ವರ್ಷಕ್ಕೆ ಮಾತಾಡೋಣ ಆ ವಿಷಯನ. ಹೊಸ ವರ್ಷಕ್ಕೆ ಹೊಸ ಸುದ್ದಿ ಅವತ್ತು ಮಾತಾಡ್ತೀನಿ. ಈಗೇನು ಸಂಪುಟ ವಿಸ್ತರಣೆ ಇದೆ, ಯುವಕರಿಗೆ ಒಂದು ಅವಕಾಶ ಮಾಡೋಕ್ಕೆ ಮಾಧ್ಯಮ ಮುಖಾಂತರ ಮನವಿ ಮಾಡ್ತೀನಿ. ನಮ್ಮದೇನಿಲ್ಲ, ನಮ್ಮ ಹೊಸ್ದಾಗೇನು ಆಯ್ಕೆ ಆಗಿದ್ದಾರೆ ಅದೇನೋ ನಾನು ಟಿ ವಿಗೆ